ಎಂದು ಹರಿವುದೇ ನೀರೇ ಅಮೃತಧಾರೆ. ಎನ್ನ ಬಾಳಲೊಮ್ಮೆ ಕಂಡ ಮಿನುಗುವ ತಾರೆ. ಕಂಡ ಕನಸು ನನಸಾಗಿ ಆಸೆ ಉಸಿರು ಬಯಲಾಗಿ ತುತ್ತ ತುದಿಯ ಕಿರಿಯ ಮೇಲೆ ಧರಿಸೆ ಕೊರಳ ಮಾಲೆ. ಎಂದು ಹರಿವುದೇ ನೀರೇ ಅಮೃತಧಾರೆ. ದಿಸ್ ಇಸ್ ಪರ್ಫೆಕ್ಟ್. ಚಿಕ್ಕ ವಯಸ್ಸಲ್ಲಿ ಲೋಕೇಶ್ ಸರಿಂದ ಕವಿತೆ ಬರೆಯೋದಕ್ಕೆ ಇನ್ಸ್ಪಿರೇಷನ್ ಬಂದಿದ್ದು, ಆದರೆ ಈಗ ಪ್ರಪೋಸ್ ಮಾಡೋ ಲೆವೆಲ್ವರೆಗೂ ಹೆಲ್ಪ್ ಆಗ್ತಿದೆ. ಜೈ ಕನ್ನಡಕ್ಕೆ. ಹೇ, ನೀವು ಯಾವಾಗ ಬಂದ್ರಿ? ಎಂದು ಹರಿಯುವುದೇ ನೀರೇ ಅಮೃತಧಾರೆ. ವಾ 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 ವಾ. ಇದು ನನ್ನ ರೂಮು. ಹೊರಡಿ ಇಲ್ಲಿಂದ ಫಸ್ಟು. ನೀವು ಯಾಕೆ ಬಂದಿದ್ದು? ಹೊರಡಿ. ಹೌದಾ ಚಿಕ್ಕು, ಏನ್ ಬರ್ತಿದ್ಯಾ ತೋರ್ಸು. ಚಿನಿ. ಅಬ್ಬಬ್ಬಬ್ಬ, ನಾಚಿಕೆ ನೋಡಪ್ಪ. ಹಾಲು ಕುಡಿಯೋ ಮಗು ಅಲ್ವಾ? ಅದಕ್ಕೆ ಪ್ಲೀಸ್. ಏನಿವತ್ತು ಸಾಹೇಬ್ರು ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೀರಾ? ನನಗೂ ಏನೂ ಹೇಳಲೇ ಇಲ್ಲ. ಅತ್ತಿಗೆ ನಿಮಗೆ ಮಾತ್ರ ಅಲ್ಲ, ಯಾರಿಗೂ ಏನು ಹೇಳ್ತಿಲ್ಲ ಸಾಹೇಬ್ರು. ಇನ್ಮೇಲೆ ಬರೀ ಬಾಯಿ ಮಾತಿಲ್ವಂತೆ, ಎಲ್ಲ ಕವಿತೆಲ್ಲ ಹೇಳೋದಂತೆ ಅಲ್ವಾ ಸರ್? ಚಿಕ್ಕು, ನನ್ ಜೊತೆನೂ ಮಾತಾಡಲ್ವಾ? ಬರೇ ಕವಿತೆನಾ? ಅಮ್ಮ ತಾಯಂದ್ರ ಪ್ಲೀಸ್ ನನ್ನ ಬಿಟ್ಬಿಡಿ. ಹಾ, ಬರ್ಬೋದಾ? ಇದ್ರೂ ಇರ್ಬೋದು. ಸಿನಿಮಾದಲ್ಲೆಲ್ಲ ತೋರಿಸ್ದಂಗೆ ಯಾರನ್ನ ಇಷ್ಟಪಟ್ಟವ್ರಿಗೆ ಪ್ರೀತಿ ಹೇಳ್ಬೇಕಂದ್ರೆ ಇಂಥ ಜಾಗದಾಗ ಕರ್ಕೊಂಬಂದು ಹೇಳ್ಕೊತಾರೆ. ರಿಷಿ ಸರ್ ಯಾರ ಜೊತೆ ನಾನು ಬರ್ಬೋದಾ? ಹಂಗಾರೆ ರಿಷಿ ಸರು ನಾನು ಯಾಕೆ ಬರೋಕ್ಕೆ ಹೇಳಿದ್ರು ಅಂತ ಗೊತ್ತಾಯ್ತು. ಈ ಜಾಗನ
ಇನ್ನಷ್ಟು ರೆಡಿ ಮಾಡೋಕ್ಕೆ ಸಹಾಯ ಮಾಡೋಕ್ಕಿರಬೇಕು. ರಿಷಿ ಸರೇ ಬರಲಿ, ಅದೇನು ಮಾಡಬೇಕು ಅಂತ ಕೇಳ್ಕೊಂಡು ಮಾಡಿದ್ರಾಯ್ತು. ನನ್ನನ್ನು ಇಲ್ಲಿಗೆ ಬನ್ನಿ ಅಂತ ಹೇಳಿ ಇಷ್ಟೊತ್ತಾದರೂ ಬಂದಿಲ್ಲ. ಬೇಕಂತಲೇ ನನ್ನ ಹತ್ರ ಆಟ ಆಡ್ತಿದ್ದಾರೆ. ಅವ್ರು ಹೇಳೋದಕ್ಕೆಲ್ಲ ತಲೆ ಆಡಿಸೋ ಪರಿಸ್ಥಿತಿ. ಇವತ್ತು ಆ ವಿಡಿಯೋನ ತಗೊಂಡು ಇದನ್ನು ಇಲ್ಲಿಗೆ ಮುಗಿಸ್ಬಿಡ್ಬೇಕು. ನಾನು ಆಗ್ಲಿಂದ ಕಾಯ್ತಾ ಇದ್ದೀನಿ. ಕಾಯಲೇಬೇಕಲ್ವಾ? ನೀನೇನು ಸುಮ್ಮನೆ ಕಾಯ್ತಾ ಇಲ್ವಲ್ಲ ತಾರಾ? ನಿನಗೆ ನಿನ್ನ ಕೆಲಸ ಆಗಬೇಕು, ಅದಕ್ಕೋಸ್ಕರ ಕಾಯ್ತಿದ್ಯಾ. ಸೊ 1 hour ಎಕ್ಸ್ಟ್ರಾ ಆದರೆ ಅದರಲ್ಲೇನು ತಪ್ಪಿದೆ? ಓಕೆ ಫೈನ್, ನಿಮ್ಗೇನು ಬೇಕು ಅಂತ ಹೇಳಿ. ಓ, ನಮಗೆ ಇಲ್ಲಿ ಇಷ್ಟ ಆಗೋಂಥದ್ದು ಏನು ಸಿಗುತ್ತೆ? ಯಾಕೆ ತಾರಾ, ಕೋಪನಾ? ನೀನೇ ಕೇಳಿದ್ರೆ ನಿಮ್ಗೇನು ಬೇಕು ಹೇಳಿ ಅಂತ. 1 ನಿಮಿಷ ವೇಟರ್. ಪಾಪ, ರೆಸ್ಟೋರೆಂಟವ್ರಿಗೂ ಸ್ವಲ್ಪ ಲಾಭ ಆಗಲಿ ಅಲ್ವಾ ತಾರಾ? ನಿನ್ನ ಹತ್ರ ಎಷ್ಟೋ ಕೋಟಿ ಕೊಳಿತಿದೆಯಲ್ಲ, ಅದರಲ್ಲಿ ನಾವೊಂದು 10 ಐಟಮ್ಸ್ ಆರ್ಡ್ರ್ ಮಾಡಿ ವೇಸ್ಟ್ ಮಾಡಿದ್ರೆ ನಿನಗೇನು ಕಡಿಮೆ ಆಗಲ್ಲ ಅಲ್ವಾ? ಓ ಸಾರಿ ತಾರಾ, ನಿನಗೇನು ಆರ್ಡ್ರೇ ಮಾಡಲಿಲ್ಲ ನಾನು. ನನಗೇನು ಬೇಡ. ಏನು ಬೇಡವಾ? ವಿಡಿಯೋನೂ ಬೇಡವಾ? ಜೋಕ್ ತಾರಾ, ಜಸ್ಟ್ ಜೋಕ್ ಅಷ್ಟೇ. ನೋಡಿ, ನೀವು ಹೇಳ್ದಾಗೆ ಈ ಜಾಗಕ್ಕೆ ಬಂದಿದ್ದೀನಿ. ನಿಮ್ಗೇನು ಬೇಕೋ ಅದನ್ನು ಹೇಳಿ. ಅನಿಕಾ, ನಿಂಗೇನು ಬೇಕು? ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಅವಳು ಹೇಳೋಕ್ ಮೊದಲು ನಂದೇ ಲೆಕ್ಕ ಚುತ್ತ ಮಾಡೋ ಕೆಲಸ ಇದೆ. ಇರು ತಾರಾ, ನಾನು ಎಷ್ಟು ಸರ್ತಿ ತಾಳ್ಮೆಯಿಂದ ನಿನ್ನ ಹತ್ರ ಮಾತಾಡಿದ್ದೀನಿ, ಆದರೂ ನನ್ನ ಮಾತನ್ನ ಯಾವುದನ್ನೋ ಲೆಕ್ಕಕ್ಕಿಟ್ಕೊಳ್ಳದೆ ಹೋದೆ ನೀನು. ಆದರೆ ಇವತ್ತು ನನ್ನ ಮುಂದೆ ತಲೆ ತಗ್ಗಿಸ್ಕೊಂಡು ಕೂತಿದ್ಯಾ. ಅವತ್ತು ನಿನ್ನ ಮಗಳ ಬರ್ತಡೆಗೆ ನಾವು ನಿಮ್ಮ ಮನೆಗೆ ಬಂದಾಗ ನಮ್ಮನ್ನ ಒಳಗಡೆ ಬಿಡಲ್ಲ ಅಂತ ಅವಮಾನ ಮಾಡಿಸ್ದೆ ನೀನು. ಈಗ ನಾನು ಮನಸ್ಸು ಮಾಡಿದ್ರೆ ಮನೆಯಲ್ಲಿರೋ ನಿನ್ನ ಮಗಳು ಇರಲ್ಲ. ಆ ರೀತಿ ಮಾಡ್ಲತ್ತಾರ? ಡೋಂಟ್ ವರಿ ತಾರಾ, ಡೋಂಟ್ ವರಿ. ನನ್ನ ಉದ್ದೇಶ ಖಂಡಿತವಾಗ್ಲೂ ಅದಲ್ಲ. ನಿನ್ನಂಥವ್ರಿಗೆ ಕೈ ಮುಗಿದು ಸಲಾಂ ಹೊಡಿತಾ ಇದ್ರೆ ಅದನ್ನ ತುಳ್ಕೊಂಡು ಮುಂದಕ್ಕೆ ಹೋಗ್ತಾನೇ ಇರ್ತೀರಾ. ಅದಕ್ಕೆ 2 ಕೈ ಮುರಿದು ಮೂಲೆ ಕೂರಿಸ್ತೀನಿ. ಹಾ ತಾರಾ, ಆಗ್ಲಿಂದ ಅಷ್ಟು ಕಾಳಜಿಯಿಂದ ನಿಮ್ಗೇನು ಬೇಕು ಅಂತ ಕೇಳ್ತಾನೆ ಇದೆಯಲ್ಲ. ನಮಗೇನು ಬೇಕು ಅನ್ನೋದನ್ನ ನನ್ನ ಮೊಮ್ಮಗಳು ಅನಿಕಾ ಹೇಳ್ತಾಳೆ. ಏನಿಲ್ಲ ಆಂಟಿ, ಈಗ ನಾನು ಹೇಳೋದು ತುಂಬ ಸ್ಮೂದಾಗಿ ಆಗಬೇಕಾಗಿರೋ ವಿಷಯ. ಅದನ್ನು ಈ ಮಟ್ಟಕ್ಕೆ ತಂದಿದ್ದೆ
ನಿಮ್ಮ ಹಠ. ನಾನು ತುಂಬ ಡಿಮಾಂಡ್ಸ್ ಏನು ಇಡಲ್ಲ. ನನಗೆ ಬೇಕಾಗಿರೋದು ಒಂದೇ ಒಂದು. ಈ ವಾರದಲ್ಲಿ ನನಗೂ ಮತ್ತು ರಿಷಿಗೂ ಎಂಗೇಜ್ಮೆಂಟ್ ಆಗಬೇಕು. ಇದು ಡಿಮ್ಯಾಂಡ್ ಅಲ್ಲ. ಅಮ್ಮಮ್ಮ, ಅದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ? ಹಕ್ಕು ಒತ್ತಾಯ. ಎಸ್, ಋಷಿನ ಮದುವೆ ಆಗೋ ಹಕ್ಕು ನನಗೆ ಮಾತ್ರನೇ ಇರೋದು. ಸೊ ಒಪ್ಕೊಳ್ಳಿ ಆಂಟಿ, ಐ ಮೀನ್ ಅತ್ತೆ. ಈ ವಾರ ರಿಷಿಗೂ ಮತ್ತು ನನಗೂ ಎಂಗೇಜ್ಮೆಂಟ್. ಇನ್ನೂ ಬಂದಿಲ್ವಲ್ಲ ಇವರು? ನನ್ನ ಖಂಡಿತ ಬರ್ತೀರ ತಾನೆ ಅಂತ ಆಟೋ ಒಂದು ಹಠ ಮಾಡಿಬಿಟ್ಟು ಇವರೇ ಪತ್ತೆನೇ ಇಲ್ಲ. ಅಲ್ಲ, ಇಲ್ಲಿ ಬಂದು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ರಾರ ಮಾಡ್ಬೋದಿತ್ತು. ಈಗ ಸುಮ್ಕೆ ಕೈ ಕಟ್ಕೊಂಡು ಕೂರಂಗಾಯ್ತು. ಆರ್ಗ್ಯಾನಿಕ್ ಕೆಮಿಸ್ಟ್ರಿನಾಗ ಬೇರೆ ಓದ್ಕೊಳ್ಳೋಕೆ ಚಾನ ಐತೆ. ಮೊದಲೇ ಗೊತ್ತಿದ್ರೆ ಪುಸ್ತಕನಾರ ತಗೊಬರ್ಬೋದಿತ್ತು. ಹೋಯ್ತು, ಈ ರಿಷಿ ಸಾರಿಂದ ಇನ್ನಷ್ಟು ಟೈಮ್ ವೇಸ್ಟ್ ಆಯ್ತು. ಕಮ್ಲಿ, ನೀ ಹಿಂಗೆ ಹೇಳ್ಬೋದಾ ಹೇಳು? ರಿಷಿ ಸರ್ ಜೊತೆ ಫ್ರೆಂಡ್ಶಿಪ್ ಮಾಡಿದ್ಯಾ ತಾನೆ? ಹಂಗನ್ಯಾಕೆ ಅವ್ರಿಗೋಸ್ಕರ ಹೊಸಿ ವೆಯ್ಟ್ ಮಾಡೋದಲ್ಲಿ ಏನು ತೆಪ್ಪೈತೆ? ಸುಮ್ಕೆ ಕುಂತ್ಕ, ರಿಷಿ ಸರ್ ಬರಲಿ. ಇಷ್ಟರಲ್ಲಿ ಕಮ್ಲಿ ಅವ್ರಿಗೆ ಯಾವ್ದು ಕೊಟ್ಟರೆ ಇಂಪ್ರೆಸ್ ಆಗ್ತಾರೆ? ಅಯ್ಯೋ, ಮೊದಲೇ ಹಳ್ಳಿ ಹುಡುಗಿ, ಈ ಬೊಕ್ಕೆ ಕೊಡೋ ಕಲ್ಚರೇ ಇಷ್ಟ ಆಗಿಲ್ಲ ಅಂದ್ರೆ? ರಿಷಿ, ಈ ಥರ ಓವರ್ ಆಗಿ ಥಿಂಕ್ ಮಾಡೋ ನೀನು ಅರ್ಧಕ್ಕರ್ಧ ಕೆಲಸ ಹಾಳು ಮಾಡ್ಕೊಳ್ಳೋದು. ಟ್ರಸ್ಟ್ ಮೀ, ಅವ್ರಿಗೆ ನೀನು ಇಷ್ಟ ಅಂತ ಅಂದಾದ್ಮೇಲೆ ನೀನೇನೇ ಕೊಟ್ಟರು ಅವ್ರು ಇಸ್ಕೊತಾರೆ. ಲೈಫಲ್ಲಿ ಇವತ್ತಿನವ್ರಿಗೂ ಯಾವುದೇ ಹುಡುಗಿಗೂ ಗಿಫ್ಟ್ ತೊಗೊಂಡವನಲ್ಲ, ಹೂ ಕೊಟ್ಟವನಲ್ಲ. ಅಷ್ಟೇ ಯಾಕೆ, ಈ ಥರ ಜಾಕೆಟ್ ಹಾಕೊಂಡೆಲ್ಲ ರೆಡಿ ಆದವನಲ್ಲ. ಇವತ್ತು ಇದನ್ನೆಲ್ಲ ಪ್ಯಾಕೇಜಲ್ಲಿ ಮಾಡ್ತಿದ್ದೀನಿ. ದೇವ್ರೆ, ಹೋಗ್ತಾ ಇರೋ ಕೆಲಸ ಸಕ್ಸಸ್ ಆಗೋಗಿ ಮಾಡಪ್ಪ. ಎಸ್, ಬಳೆ. ಕಮ್ಲಿಯವರು ರಚನಾ ಬರ್ಡೇಗೆ ಗಾಜಿನ ಬಳೆಗಳನ್ನೇ ಗಿಫ್ಟ್ ಕೊಟ್ಟಿದ್ರು. ಅಂದರೆ
ಕಮಲಿ ಅವ್ರಿಗೆ ಬಳೆಗಳಂದ್ರೆ ಇಷ್ಟ. ಕಮಲಿ ಅವರೇ, ನಿಮ್ಗೇನೆಲ್ಲ ಇಷ್ಟನೋ ಅದನ್ನೆಲ್ಲ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಎಕ್ಸಾಮ್ಗೆ ಹೋಗೋ SLC ಹುಡುಗನ ಥರ ನನ್ನೇದೇನೋ ಹೊಡ್ಕೋತಿದ್ದೆ. ನೀವಾಗಲೇ ಅಲ್ಲಿಗೆ ಬಂದಿರ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿಮ್ಮನ್ನು ಜಾಸ್ತಿ ಹೊತ್ತು ಕಾಯಿಸಲ್ಲ. ಬಂದೆ. ನೋ ಚಾನ್ಸ್. ನೀವು ಅನ್ಕೊಂಡಿದ್ದಾಗಲ್ಲ. ಲುಕನಿಕಾ, ನಿಮ್ಗೆಲ್ರಿಗೂ ನಾನು ಅವತ್ತೇ ಹೇಳಿದ್ದೀನಿ, ನಿನ್ನನ್ನು ನಮ್ಮ ಮನೆ ಸೊಸೆ ಮಾಡ್ಕೊಳಕ್ಕಾಗಲ್ಲ. ಹಲೋ ತಾರಾ, ನಿನ್ನ ಹತ್ರ ನಾವೀಗ ಪರ್ಮಿಷನ್ ಕೇಳಬೇಕು ಅಂತ ಇಲ್ಲಿ ಖಂಡಿತ ಬಂದಿಲ್ಲ. ನನ್ನ ಮೊಮ್ಮಗಳು ನಿನ್ನ ಮನೆ ಸೊಸೆ ಅಂತ ನಾವು ನಿರ್ಧಾರ ಮಾಡಿದ್ದೀವಿ ಅಂತ ನಿನಗೆ ಹೇಳೋದಕ್ಕೆ ಬಂದಿದ್ದೀವಿ ಅಷ್ಟೇ. ಸಾಧ್ಯನೇ ಇಲ್ಲ. ಮುಖ್ಯವಾಗಿ ರಿಷಿಗೆ ನಿನ್ ಮೇಲೆ ಅಂತ ಯಾವ ಭಾವನೆಗಳು ಇಲ್ಲ. ಇದಕ್ಕೆಲ್ಲ ನಾನು ಒಪ್ಕೊಂಡ್ರು ಅವನು ನಿನ್ನ ಹೆಂಡತಿಯಾಗಿ ಯಾವತ್ತೂ ಒಪ್ಕೊಳ್ಳಲ್ಲ. ನಿಮ್ಗೆಲ್ಲ ಎಷ್ಟು ದುಡ್ಡು ಬೇಕೋ ಕೇಳಿ, ಕೊಡ್ತೀನಿ. ನನ್ನಿಂದ ಆಗ್ಲಿಲ್ಲ ಅಂದ್ರೆ ಅರೇಂಜ್ ಮಾಡಿನಾದ್ರೂ ಕೊಡ್ತೀನಿ. ಆದ್ರೆ ರಿಷಿ ಅನಿಕಾ ಎಂಗೇಜ್ಮೆಂಟ್ ಸಾಧ್ಯನೇ ಇಲ್ಲ. ಅನಿಕಾ, ಇಂಥ ಹುಚ್ಚು ಕನಸುಗಳನ್ನ ಬಿಟ್ಬಿಡು. ರಿಷಿನ ಮರ್ತು ಹೋಗು. ಪದೇ ಪದೇ ಅದನ್ನೇ ಹೇಳ್ತಿದ್ಯಲ್ಲ ತಾರಾ. ನೋಡು, ನಿನ್ನನ್ನ ಇಲ್ಲಿಗೆ ನಾವು ಕರ್ಸಿದೀವ ಅಥವಾ ನಮ್ಮನ್ನ ನೀನ್ ಇಲ್ಲಿ ಕರ್ಸಿದ್ಯಾ? ಕಾಮಿನಿ, ಅರ್ಥ ಮಾಡ್ಕೋ. ನೀವ್ ಅನ್ಕೊಂಡಿರೋದು ಏನು ನಡೆಯಲ್ಲ. ಇದೇ ಮಾತಾ ತಾರಾ? ನಾವ್ ಅನ್ಕೊಂಡಿದ್ದು ನಡೆಯೋದಿಲ್ಲ ಅಲ್ವಾ? ಬೇಬಿ, ಮೊಬೈಲ್ ತಗೋ. ಇವಳು ಮಗಳ ರಾಸಲೀಲೆನ ಈಗಲೇ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡು. ಹಾಗೆ ಆ ಟಿವಿ ಅವನಿದಾನಲ್ಲ, ತಿರಂಗ ಟಿವಿ ಜೋಕುಮಾರ್, ಅವನು ವಾಟ್ಸಪ್ಗೂ ಈಗಲೇ ಕಳಿಸ್ಬಿಡು. ಅವನು ಬೇರೆ ಅನ್ಪೂರ್ಣ ಅಮ್ಮನಿಗೆ ತುಂಬಾ ಕ್ಲೋಸ್ ಫ್ರೆಂಡ್ ಅಲ್ವಾ, ಕಳಿಸು. ಇನ್ನು ಅರ್ಧ ಗಂಟೆಯಲ್ಲಿ ಇಡೀ ರಾಜ್ಯದ ತುಂಬ ಇವಳು ಮಗಳದೇ ಮಾತು, ಬ್ರೇಕಿಂಗ್ ನ್ಯೂಸ್. ಓಕೆನಾ ತಾರಾ? ಬೇಬಿ, ನೀನು ಅಪ್ಲೋಡ್ ಮಾಡಮ್ಮ, ಮಾಡ್ಕಂದ.